ಸಿಟಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲಸ ಸಿಗ್ತಿಲ್ಲ. ಎಷ್ಟು ಹುಡುಕರು ಕೆಲಸ ಸಿಗ್ತಿಲ್ಲ. ಯಾಕೆಂದ್ರೆ ಮನೆ ಬಾಡಿಗೆ ಮತ್ತೆ EMI ಕಟ್ಟೋಕಾಯ್ತಲ್ಲ, ಅದಕ್ಕೆ ಮಾಡ್ತಿದ್ದಾನೆ. ಫಸ್ಟ್ ಫೋನ್ ಮಾಡಂತಾಳು. Incoming call from the two friend identified by caller. ಏನ್ ಮಾಡ್ತಿದ್ದೆ? ನಾಷ್ಟ ಆಯ್ತಾ? ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಮಗ. ಯಾವ್ದಾದ್ರು ಕೆಲಸ ಇದ್ರೆ ಹೌದಾ? HR ನಂಬರ್ ಕೊಡ್ತೀನಿ, ಮಾತಾಡು. HR ಕಾಲ್ ಮಾಡ್ತೀನಿ ಮಗ. ಥ್ಯಾಂಕ್ ಯು ಮಗ. ಹಾ ಮಗ, ಎಲ್ಲ ಇಂಟರ್ವ್ಯೂ ಆದ್ಮೇಲೆ ಪಾರ್ಕ್ ಹತ್ರ ಸಿಗಮ್ಮ. ಆಯ್ತಾ ಮಗ, ಇಂಟ್ರೋ ಅಂದ್ಮೇಲೆ ಪಾರ್ಕ್ ಹತ್ರ ಸಿಗ್ತೀನಿ ಬಿಡು ಮಗ. ಆಯ್ ಪ್ರೀತು ಮಗ. ರೀಲ್ಸ್ ನೋಡ್ಕೊಂಡ್ ಕೂತಿದ್ದೀರಿ? ಇನ್ನೇನ್ ಮಾಡೋಣಪ್ಪ, ಕೆಲ್ಸ ಇಲ್ಲ. ಏನಾಯ್ತು ಕೆಲ್ಸಕ್ಕೆ? ಕೆಲ್ಸ ಇಂಟ್ರೋ ತಗೊಂಡ್ರು ಮಗ, ಆದ್ರೆ ರಿಜೆಕ್ಟ್ ಮಾಡಿದ್ರು. ಯಾಕೆ? ಎಲ್ಲಾ ಕಡೆ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ ಮಗ. ಎಕ್ಸ್ಪೀರಿಯನ್ಸು? ಬೇರೆ ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳು ಮಗ. ಮಗ ಪೆಟ್ರೋಲ್ ಬಂಕ್ ಐತೆ, ಹೋಗ್ತೀಯಾ? ಅದು ಮಾತ್ರ ಬೇಡ. ಯಾಕೆ? ಅಲ್ಲಿ ಹೋಗಿ ಇಷ್ಟ ಇಲ್ಲ ಮಗ. ನಾನು ವಿಚಾರಿಸ್ಬಿಟ್ಟೆ, ಮಾತಾಡೋಣ. ಪೆಟ್ರೋಲ್ ಬಂಕ್ ಬೇಡ, ಬೇರೆ ಇದಾಗ ಯಾವ್ದೋ ಕೆಲಸ ಇದ್ರೆ ಹೇಳ್ತೀನಿ, ಸರಿನಾ? ಸರಿ ಮಗ, ಆಯ್ತು. ಆದಷ್ಟು ಬೇಗ ಹೊಡ್ಕೊಳೋ ಮಗ, ಮನೇಲಿ ಪ್ರಾಬ್ಲಮ್ ಇದೆ. ಗೊತ್ತು ಮಗ, ಇದ್ರೆ ಆದಷ್ಟು ನಾನು ಬೇಗ ಹೇಳ್ತೀನಿ. ತಲೆ ಕೆಡ್ಸ್ಕೊಂಬೇಡ. ಸರಿ ಮಗ, ಊಟ ಮಾಡ್ತಾ? ಮಾಡ್ದೆ ಮಗ. ಯಾಕ ಸಪ್ಪಿದ್ಯಾ? ಕೆಲ್ಸ ಇಲ್ವಲ್ಲ ಮಗ. ಸರಿ, ನನ್ ಕಂಪ್ನಿ ಯಾವ್ದಾರು ಇದ್ರೆ ಹೇಳ್ಬೋದಾಯ್ತು, ಬಟ್ ನನ್ ಕಂಪ್ನಿ ಯಾರು ತಗೊಂತಾರ ಮಗ, ವೇಕೆನ್ಸಿ ಇಲ್ಲ ಅಂತಾರೆ. ಸರಿ ಬಿಡು ಮಗ, ಆಯ್ತು. ಯಾವ್ದಾಯ್ತು ನೋಡಿ ಹೇಳಿ. ಯಾರೋ ಫೋನ್ ಮಾಡ್ತಾವ್ರಲ್ಲ, ಮೋಸ್ಟ್ಲಿ ಹುಡುಗಿ ಇರಬೇಕು. ಯಾರಿರ್ಬೋದು? 10 ಗಂಟೆ ಮೇಲೆ ಆಯ್ತಲ್ಲ, ನೋಡಂತಾಳ. ಹಲೋ, ಹಲೋ, ಯಾರು ಬೇಕಿದ್ದು? ಯಾರಿದು? ಸರ್. ಹಲೋ ಸರ್. ಪ್ಲೀಸ್ ಸೆಲೆಕ್ಟ್ ನಾನ್ ವೆಜ್ ಆನ್ ಯುವರ್ ಚಾಯ್ಸ್. ಕನ್ನಡ ಮಾತಾಡಿದ? ಕನ್ನಡ ಸ್ಪೀಕಿಂಗ್. ಈ ಸ್ಕೀಮ್ ತುಂಬಾ ಚೆನ್ನಾಗಿದೆ. ಈ ಗೇಮ್ ಆಫ್ಲೈನ್ ಗಿಂತ ಆನ್ಲೈನ್ ಗೇಮ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಆಡಿ. ಈ ಗೇಮ್ ಬಂದು, ಈ ಸ್ಕೀಮ್ ಬಂದು 1 ವರ್ಷಕ್ಕೆ 1 ಲಕ್ಷ, 3 ವರ್ಷಕ್ಕೆ 5 ಲಕ್ಷ, 1 ತಿಂಗಳಿಗೆ 10,000, 1 ವಾರಕ್ಕೆ 5,000. ಎಲ್ಲರೂ ಆಡ್ತಾ ಇದ್ದಾರೆ. ನೀವು ಆಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ದಯವಿಟ್ಟು ನಮಗೆ ತಿಳಿಸಿ. 347 ಸಿಕ್ತು. ಹೆಂಗೆ ಸರ್? ನಾನು ಸುಳ್ಳ ಗೊತ್ತಾಗ್ತಾನಲ್ಲ, ಗೇಮ್ ಆಡೋಣ, ಟ್ರೈ ಮಾಡೋಣ. ಇದೆಯಲ್ಲ ಗೇಮ್. ಐದು ನಿಮಿಷ ಆಗಿಲ್ಲ, ಅವಾಗಲೇ ದುಡ್ಡು ಬಂತು. 5,000 ಬಂತು. ಅಯ್ಯೋ, ಅಯ್ಯೋ 20,000 ಬಂದೈತಲ್ವ. ಸರಿ, ಚೆನ್ನಾಗಿರ್ಬೋದಲ್ಲ. ಲೈಫ್ ಆಗ್ಬೇಕಾರೆ ಇನ್ನ
ನಾನೇನೆ ಕಷ್ಟ. ಅಯ್ಯೋ, ಒಂದ್ 2 ಅವರ್ ಆಗ್ಲಿಲ್ಲ, ಬರೀ 15,000 ಆಗೈತೆ. ಓ ಅಂದ್ರೆ 15,000 ಇನ್ನೊಂದು 10,000 ಹಾಕ್ಬಿಟ್ಟು ನಾನೇ ಗೇಮ್ ಆಡ್ತೀನಿ ನೋಡಲ್ಲ. ನನ್ನ ನಂಬರ್ ಇದು, ನಾವು ಸುಮ್ಮನೆ ಗೇಮ್ ಮಾಡ್ತಾರ ಅಂತ. ಇದು ಇದು ಗೇಮ್ ನಮ್ದು. ಇಷ್ಟು ಹೇಳಿದಪ್ಪ, ದೇವ್ರೇ ಕಾಪಾಡಬೇಕು. ನೀನೇ ಕೊಡಮ್ಮ. ಸ್ಯಾಲ್ರಿ ಇವಾಗ ತಾನೆ ಬಂತು, ಮೆಸೇಜ್ ಬಂತು. ಅವಾಗ್ಲೇ ನೋಡ್ರೆ ಗೇಮ್ ಮಾಡಿ 1 ಲಕ್ಷವರೆಗೂ ಬಂತು. 1 ಲಕ್ಷನೂ ಕಾಣ್ತಲ್ಲ. ಫೋನ್ ಎತ್ತುತ್ತಾನ ಪ್ರಜ್ಜು, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ಬೇಕಲ್ಲ. ಒಂದ್ಸಲ ಫೋನ್ ಮಾಡ. ಹಲೋ ಪ್ರಜು, ಹಾ ಎಲ್ಲಿದ್ಯಾ? ಮನೆ ಹತ್ರ ಇದ್ಯಾ? ಸ್ವಲ್ಪ ನಲ್ಲುಗಡೆ ಕೆರೆ ಹತ್ರ ಬರ್ತೀಯಾ? ಆಯ್ತು ಮಗ, ಊಟ ಆದ್ಮೇಲೆ ನಡುಗಡೆ ಕೆರೆ ಹತ್ರ ಬರ್ತೀನಿ ಬಿಡು. ಮಗ ಹಾಯ್. ಏನಪ್ಪ ಸಮಾಚಾರ ಕಲ್ತಿದ್ದು? ಏನ್ ಮಗ, ಏನ್ ಸಮಾಚಾರ? ಏನ್ ಪ್ರಾಬ್ಲಮ್? ಮಗ ನನ್ ಲೈಫಿಗೆ ಬಂದದ್ ದರಿದ್ರ ಕೂತೈತೆ. ಏನ್ ಪ್ರಾಬ್ಲಮ್ ಅಪ್ಪ? ಬಾ ಹೇಳ್ತೀನಿ ಏನಂತ. ಏನ್ ಹೇಳು, ಏನ್ ಪ್ರಾಬ್ಲಮ್ ಹೇಳಪ್ಪ. ಮಗ ಅವ್ನ್ ಗೇಮ್ ಆಡ್ತೀನಾ, ಅವರು 5 ದಿವಸ ಗೇಮ್ ಆಡು 1 ಲಕ್ಷ ಬರುತ್ತೆ ಅಂತ ಹೇಳಿದ್ರು. ನೋಡಿದ್ರೆ ನೀರೇ ಸಾಕುತ್ತೈತಿ. ಏನಾಯ್ತು? ಸ್ಯಾಲ್ರಿ ಅದೇ ಟೈಮ್ 15,000 ಬಂತು. ಅದ್ ನೋಡ್ರೆ 15,000 ಅಲ್ಲ 10,000 ಕಟ್ ಆಗೈತೆ. ಇವಾಗ ಗೇಮ್ ಮಾಡ್ಲಿ, ಏನು ಮಾಡ, ಇವಾಗ ಆಡು ಅಂತ ಹೇಳ್ದಾರ ಯಾರು? ಆನ್ಲೈನ್ ಗೇಮ್ ಆಡಬಾರ್ದು ಅಂತ ಗೊತ್ತಾನೆ ನಿಂಗೆ. ಬಟ್ ಅಲ್ಲಿ ಏನಾಯ್ತು ಗೊತ್ತಾ, ನಾನು ರೀಲ್ಸ್ ನೋಡ್ತಿದ್ದೆ. ರೀಲ್ಸ್ ನೋಡ್ಬೇಕಾದ್ರೆ ಗೇಮ್ ಮಾಡ್ಬೇಕಂತ ಮನ್ಸು ಬಂದ್ಬಿಡ್ತು. ನೋಡಿದ್ರೆ ಅದೇ ಟೈಮ್ ಅನ್ನೋ ನಂಬರ್ ಬೇರೆ ಫೋನ್ ಬಂತು. ಈ ತರ ಹೇಳಿದ್ರು, 5 ದಿವಸ ಆಡು 1 ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ನೋಡಿದ್ವಾಗ 1 ಲಕ್ಷ ಇಲ್ಲ. ಏನಂತ ಹೇಳಿದ್ರು ಅದ್ರಲ್ಲಿ? ಅವ್ರ ಫೋನ್ ಮಾಡೋದು ಅವರನ್ನೇ. ಫೋನ್ ಮಾಡಿದ ತಕ್ಷಣ OTP ಹೇಳ್ಬಿಟ್ಟೆ. ಬಟ್ ಅಲ್ಲಿ ಯಾರಿಗೂ ಕೊಡ್ಬಾರ್ದು ಅಂತ ಗೊತ್ತಿಲ್ವಾ? ನನ್ಗೆ ಗೊತ್ತು ಈ ತರ ಅಂತ. ಎಲ್ಲಾ ಕಡೆ ಫ್ರಾಡ್ ಆಯ್ತದೆ ಅಂತ ಗೊತ್ತು ತಾನೆ. ಯಾಕಾರ ಗೊತ್ತು ತಾನೆ. ಬಟ್ ಏನ್ ಮಾಡೋದು ಗೊತ್ತಾ, ಇವಾಗ ಏನು ಮಾಡಕ್ ಹೋಗ್ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗು, ಕಂಪ್ಲೇಂಟ್ ಕೊಡು. ಈ ತರ ದುಡ್ಡು ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳು, ಕಂಪ್ಲೇಂಟ್ ಕೊಡು, ಪೊಲೀಸರ ಹತ್ರ ಸಹಾಯ ಮಾಡು. ಪೊಲೀಸ್ ಸ್ಟೇಷನ್ ಹೋಗಲ್ಲ ಅಂತ ಗೊತ್ತು ತಾನೆ, ಮೊದ್ಲೇ ಭಯ ನಂಗೆ. ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಿನ್ ಸಹಾಯ ಮಾಡ್ಬೇಕು, ನೀನೇ ಹೋಗ್ಬೇಕು. ನಿನ್ನ ಹತ್ರನೇ ದುಡ್ಡು ಕಟ್ ಆಗಿರೋದು, ಇಲ್ಲಾಂದ್ರೆ ನೆಕ್ಸ್ಟ್ ತಿಂಗಳು ಬಂದಾಗ ಸ್ಯಾಲ್ರಿ ಕಟ್ ಆಗತ್ತೆ. ನೀನೇ ಬರ. ನಾನು ಬರಕಾಗ, ನನ್ಗೆ ಒಂದು ಇಂಟರ್ವ್ಯೂ ಅದೇ, ನೀನೇ ಹೋಗ್ಬ. ನಿನ್ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡ್ಕೋಬೇಕು. ನಾನ್ ಬಂದೆ ನಟ್ಟಿದ್ರೆ ಡಬಲ್ ಆಗತ್ತೆ. ಹೌದಾ, ಕೆಲಸ ಸಿಕ್ಕಾಯ್ತಾ? ಕೆಲ್ಸ ಇಂಟರ್ವ್ಯೂ ಹೋಗ್ಬೇಕು, ಇಂಟರ್ವ್ಯೂ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಅವ್ರು ನಿನ್ನೆ ಹೋಗಿದ್ದು? ಅದು ಹೋಯ್ತಲ್ಲ, ಅದು ನಿಮ್ಮ ಯಾವತ್ತ ಹೇಳಿಲ್ವ ಪಾರ್ಕಲ್ಲಿ? ಹೌದಾ, ಸರಿ. ನಮಸ್ತೆ, ಏನ್ ಬೇಕಾಯ್ತು? ಸರ್, ಈ ತರ ಪ್ರಾಬ್ಲಮ್ ಆಗಿತ್ತು. ಏನ್ ಪ್ರಾಬ್ಲಮ್? ಸರ್, ಆನ್ಲೈನ್ ಗೇಮ್ ಮಾಡಿ. ಹೆಂಗಾಯ್ತು, ಏನಾಯ್ತು? ಸರ್, ಒಂದು ಗೇಮ್ ಮಾಡಿ ಈ ತರ ಮೋಸ ಹೋಗಿದೆ ಸರ್. ಏನ್ ಮೋಸ ಆಯ್ತು? ಸರ್, ಮೊನ್ನೆ ಯಾವ್ದೋ
ಸ್ಯಾಲ್ರಿ ಬಂತು, 15,000 ಬಂದಿತ್ತು. ಬಟ್ 10,000 ಕಾಣ್ತಾರೆ, ಬಟ್ 5,000 ಸಹ ಇಲ್ಲ ಇದು ಏನ್ ಗೇಮ್ ಅದು? ಸರ್. ಅದ್ ಯಾವ್ದೋ 11 ನಂಬರಿಂದ ಫೋನ್ ಬಂದಿತ್ತು. ಆ 11 ನಂಬರ್ OTP ಸಹ ಹೇಳ್ಬಿಟ್ಟಿದೆ ಸರ್. ನೀವು OTP ಹೇಳೋರಾ? ಹಾ ಸರ್. ಅವ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರೆ OTP ಹೇಳಿ ಅಂತ? ಹಾ ಸರ್. ನೀವ್ ಯಾಕೆ ಹೇಳಕ್ ಹೋಗಿರಿ OTP? ಸರ್ ನಮ್ಗೆ ಈ ತರ ಗೊತ್ತಿಲ್ಲ. ಇವಾಗ ಅದೇ ತರ ಎಷ್ಟೊಂದು ಅಡ್ವರ್ಟೈಸ್ ನ್ಯೂಸ್ ಗಳಲ್ಲಿ ಬರ್ತಿರೋದು OTP ಅನ್ನ ಸೈಬರ್ ಕ್ರೈಮ್ ಅದು ಏನ್ ಆಯ್ತೈತೆ ಅಂದ್ಬಿಟ್ಟು ಅದರಿಂದ ತಾನೇ ಆಯ್ತಿರೋದೆಲ್ಲ. ನೀವ್ ಫೋನ್ ಅಲ್ಲಿ ನೋಡ್ತಿರಲ್ಲ ಅಡ್ವರ್ಟೈಸ್ ಗಳು ಬರಲ್ವಾ ಅದು? ಬರುತ್ತೆ ಸರ್, ನಾನ್ ನೋಡ್ಲಿಲ್ಲ ಸರ್. ಬಟ್ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನ ಫೋನ್ ಕೊಟ್ಟಿದೆ, ಬಟ್ ಅಲ್ಲಿ ಫೋನ್ ಬಂತು ಸರ್. ನೀವು ಎಷ್ಟಾಯ್ತು ಅಮೌಂಟ್ ಬಂದು? ಸರ್ ಇಬ್ಬರಿಗೂ 2 ಲಕ್ಷ ಮೇಲೆ ಹೋಗುತ್ತೆ ಸರ್. 2 ಲಕ್ಷ ಮೇಲೆ ಯಾವಾಗಿಂದ ಸ್ಟಾರ್ಟ್ ಮಾಡಿ? ಸರ್ ಸುಮಾರು 1 ತಿಂಗಳ ಮೇಲೆ ಆಯ್ತು ಲಾಸ್ಟ್ ಯಾವಾಗ ಆಡಿದ್ದು? ಸರ್. ನಿನ್ನೆ ಆಡ್ತಾರೆ, ಬಟ್ ನಿನ್ನೆ ಅವ್ರದ್ದು ನಂಬರ್, ಅದು ನಂಬರ್ ಮತ್ತೆ ಡಾಕ್ಯುಮೆಂಟ್ ಅದೇನೋ ಇದೇನ ಹತ್ರ? ಹಾ ಸರ್ ಇದೆ. ನಂಬರು ಡಾಕ್ಯುಮೆಂಟ್ ಅವ್ರದ್ದು, ಅವ್ರು ಎಲ್ಲಿಂದ ಅಂತ ಏನೋ ಹೇಳಿಲ್ಲ ನಿಮ್ಗೆ? ಸರ್ ಬಟ್ ಏನೂ ಹೇಳಿಲ್ಲ. ಬಟ್ ಫಸ್ಟ್ ಇಂಗ್ಲಿಷ್ ಅಲ್ಲಿ ಮಾತಾಡ್ರು, ಆಮೇಲೆ ಕನ್ನಡ ಸಹ ಕನ್ನಡದಲ್ಲಿ ಮಾತಾಡಿದ್ರಾ? ಸೊ ಒಂದ್ ಕೆಲಸ ಮಾಡಿ, ನಾನು ನಂಬರ್ ಹೇಳ್ತೀನಿ, ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಡಾಕ್ಯುಮೆಂಟ್ ಅದು ಇದು ನಂಬರ್ OTP GTP ಏನೈತೆ ಎಲ್ಲ ಅದಕ್ಕೆ ಕಳಿಸಿ, ನಾನು ನೋಡ್ಬಿಟ್ಟು ನಿಮ್ಗೆ ಇವತ್ತು ಸಂಜೆ ಇಲ್ಲ ನಾಳೆ ಅಷ್ಟಲ್ಲಿ ಫೋನ್ ಮಾಡ್ತೀನಿ. ಓಕೆ ಸರಿ, ನಾ ತಲೆ ಕೆಡ್ಸ್ಕೊಬೇಡಿ ಅಂತ ನಾ ಮಾಡೋಣ, ಅದೇನೈತೆ ಆಮೇಲೆ ನೋಡ್ಕೊಂಡು ಫೋನ್ ಮಾಡ್ತೀನಿ. ಓಕೆ ಸರ್. ಫೋನ್ ಬರ್ತೈತಲ್ಲ, ಮೋಸ್ಟ್ಲಿ ಫ್ರಾಡ್ ಅನ್ಸುತ್ತಲ್ಲ, ಫೋನ್ ಮಾಡ್ತೀನಿ. ನೀವ್ ಎಲ್ಲದಕ್ಕೂ ಬ್ಲಾಕ್ ಮಾಡಿದೀರಾ, ಎಲ್ಲಾ ಜಾಗನು ಎಲ್ಲ ಗೊತ್ತು. ನೀವು ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್, ಬ್ಯಾಂಕ್ ಎಲ್ಲಾ ಕಡೆ ಬ್ಲಾಕ್ ಮಾಡಿದೀರಾ ಸರ್. ನನ್ಗೆ ನಿಮ್ಮ ಮಾಹಿತಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಎಲ್ಲ ಡೀಟೇಲ್ಸ್ ಗೊತ್ತು ಸರ್. ನೀವು ಪೊಲೀಸ್ ಸ್ಟೇಷನ್ ಓದಿರೋದು ಗೊತ್ತಾಯ್ತು ನನಗೆ. ನೀವು ಬ್ಯಾಂಕ್ ಬ್ಲಾಕ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಗೊತ್ತು, ಈಗ ತಾನೇ ಗೊತ್ತಾಯ್ತು. ಏನ್ ಮಾಡ್ತಿದ್ದೀರಾ ಸರ್? ಎಲ್ಲದಕ್ಕೂ ಲಾಕ್ ಮಾಡ್ಸಿದೀನಿ, ನನ್ನ ಹತ್ರ ಏನೋ ಮಾಡ್ಕೊಳಕ್ ಆಗಲ್ಲ. ನೀನು ಯಾವಾಗ ದುಡ್ಡು ಕೊಡ್ತೀಯ ಹೇಳ? ಯಾರು ನೀನು? ನನ್ನಿಂದ ಏನಾಗ್ಬೇಕು ನಿಮ್ಗೆ? ಕಟ್ಟೆ ಮಾಡ್ಬೇಕು ಏನೋ. ಯಾರ ನೀನು? ಏನ್ ಮಾಡ್ತಿದ್ದೆ ಇಲ್ಲಿ? ಯಾರು ನೀನು? ಬೈಲಿ, ಯಾರು ನೀನು? ಕೊಡಿ ಲ್ಯಾಪ್ಟಾಪ್ ಕೊಡಿ, ಏನಿದೆ ನಿಂದು? ಯಾರ ನೀನು? ಇಂತ ಕೆಲ್ಸಗಳನ್ನ ನಂಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ. ನಿನ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಜನ ಹೇಳ್ತಿಲ್ವಾ ನಿನ್ ಬಗ್ಗೆ? ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ. ಯಾರು ನನ್ ಗೊತ್ತಾ ನಿಂಗೆ? ನೀನ್ ಯಾರಾದ್ರೂ ನನಗೆ ಜಾಸ್ತಿ ಮಾತಾಡ್ಬೇಡ. ನಿನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನೀವ್ ಉಳ್ಕೊ ಬಂದಿರೋದು ಮನೆ ಹತ್ರ. ನಡಿ ಪೊಲೀಸ್ ಸ್ಟೇಷನ್. ನೀನ್ ಯಾರೋ ಹಲೋ ಸರ್, ಇದು ನೀವು ಮೊನ್ನೆ ಬಂದ್ಬಿಟ್ಟು ಇದು ಕಂಪ್ಲೇಂಟ್ ಮಾಡ್ಬಿಟ್ಟು ಅದರಲ್ಲ ಸೈಬರ್ ಕ್ರೈಮ್ ಬಗ್ಗೆ. ಹಾ ಸರ್, ಕಳ್ಳ ಸಿಕ್ಕವನೆ. ಹಾ ಸರಿ ಸರ್, ಹಾ ಬಂದ್ ಮಾತಾಡಿ ಸರ್, ಅದೇನೈತೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು. ಓಕೆ ಓಕೆ ಸರ್. ಎಲ್ಲಿ ಸರ್ ಕಳ್ಳ? ಸರ್ ಅಲ್ಲೇ ಒಳಗೆ ಬಾ, ಕರ್ಕೊಯ್ತೀನಿ. ಸರ್ ಎಲ್ಲಿ ಕಳ್ಳ? ಸರ್ ಇಲ್ಲೇ ಕೂತಾನಲ್ಲ, ಇವನೇ ಕಳ್ಳ ಸರ್. ಸರ್ ಇವನೇ, ಅದೇ ನೀವು ಡಾಕ್ಯುಮೆಂಟ್ ಕೊಟ್ಬಿಟ್ಟೆಲ್ಲ ಇದ್ ಮಾಡಿ ಅಂದ್ರಲ್ಲ, ಅವ್ನ್ ಹಿಡ್ದವ್ ನೀವನೇ ಸರ್. ಪಕ್ಕ ಸರ್ ಇವನೇ. ಸರ್ ಅಮೌಂಟ್ ಏನ್ ಮಾಡಕ್ಕೆ? ಸರ್ ಅದ್ ನನಗ್ ಗೊತ್ತಿಲ್ಲ, ನೀವು ಹೇಳಿದ್ದು ನಾನು ಇದ್ ಮಾಡಿದೀನಿ, ಹಿಡ್ದಿದೀನಿ. ಅದ್ ನಿಮ್ಗೂ ಅವನು ಬಿಟ್ಟು ನೀವೇನಾರ ಮಾಡ್ಕೊಳ್ಳಿ. ನನ್ ಕೇಸ್ ಹಾಳಾಯ್ತು, ಪೊಲೀಸ್ಗೆ ಮಾಡೋ ವ್ಯವಸ್ಥೆ ಮುಗೀತು. ಇನ್ ನಿನ್ಗೂ ಅವನು ಬಿಟ್ಟು ನೀವೇನಾರ ಮಾಡ್ಕೊಳ್ಳಿ ಅಷ್ಟೇ. ಗೌರ್ಮೆಂಟ್ ಕೆಲಸ ಅಷ್ಟೇ. ಅದ್ ನೀವು ಕಾಸು ಕಳ್ಸೋದು ಬಿಡೋದು ಅವ್ನು ಕೇಳ್ಕೊಳ್ಳಿ ಅಷ್ಟೇ. ಓಕೆನಾ? ಏನ್ ಮಗ ಎಷ್ಟೊಂದ್ ಖುಷಿ ಆಗಿದ್ಯಾ? ಎಲ್ಲ ಸಾಲ ಆಯ್ತು ಮಗ. ಏನೇನಾಯ್ತು? ರಾಜ್ಯದಲ್ಲಿ ಜೂಜಾಟಗಳಿಗೆ ಬ್ರೇಕ್ ಬೀಳ್ತಿದ್ದಂತೆ ಜನ ಆನ್ಲೈನ್ ನಲ್ಲೇ ಗೇಮ್ ಶುರು ಮಾಡ್ಕೊಂಡಿದ್ರು. ಅಲ್ಲೇ ಹಣ ಗಳಿಸ್ತಿದ್ರು, ಅಲ್ಲೇ ಹಣ ಕಳೆದುಕೊಳ್ತಿದ್ರು. ಆದ್ರೆ ಆನ್ಲೈನ್ ಗೇಮ್ಗೂ ರಾಜ್ಯದಲ್ಲಿ ಬ್ರೇಕ್ ಬಿದ್ದಿದೆ. ಸರ್ಕಾರದ ಇದೇ ನಿರ್ಧಾರ ಗೇಮಿಂಗ್ ಕಂಪನಿಗಳ ಕೋಪಕ್ಕೆ ಕಾರಣವಾಗಿದೆ. ಲಾಟರಿ ನಿಷೇಧವಾಗಿದೆ.
ಗೇಮಿಂಗ್ ಮತ್ತೆ ಬೆಟ್ಟಿಂಗ್ ಒಳಗಡೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ 50 ವರ್ಷದ ಹಿಂದೆನೇ ಹೇಳಾರೆ. ಅದಾದ್ರೂ ಸ್ಟೇಟ್ ಗವರ್ಮೆಂಟ್ ದೇ ಬ್ಯಾನ್ ಆಲ್ ಆನ್ಲೈನ್ ಗೇಮ್ಸ್. ಅದು ನನ್ನ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಅಲ್ಲ. ಇಷ್ಟ ಆಯ್ತಾ? ಮತ್ತೆ ಇನ್ಮೇಲೆ ಇನ್ನೊಂದ್ಸತಿ ಈ ತರ ಕ್ರೈಮ್ ಮಾಡಕ್ ಹೋಗ್ಬೇಡ. ಮತ್ತೆ 11 ಕಾಲ್ ಬಂದ್ರೆ OTP ಹೇಳಕ್ ಹೋಗ್ಬೇಡ. OTP ಹೇಳಿದ್ರೆ ಏನೇನ್ ಸಮಸ್ಯೆ ಆಯ್ತಂತ ನಿಂಗೂ ಗೊತ್ತಾಯ್ತು ತಾನೆ. ಇನ್ಮೇಲೆ ನಿನ್ನ ನಂಬ್ಕೊಂಡವ್ರು ಮನೇಲಿ ಎಲ್ಲಾರು ಇದ್ದಾರೆ, ಅವ್ರು ನೋಡ್ಕೋಬಾರ್ದ. ಇನ್ಮೇಲೆ ಈ ತರ ಮಾಡಕ್ ಹೋಗ್ಬೇಡ. ದುಡ್ಕೊಂಡು ನೆಮ್ಮದಿಗಿರು.